ಪಾಪ ಈ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತು BJP ಮುಖಂಡರುಗಳಿಗೆ ಆತಂಕ ಸೃಷ್ಟಿಯಾಗಿದೆ. ಅವ್ರದ್ದು ಟಾರ್ಗೆಟ್ ಏನಿತ್ತು, ಕರ್ನಾಟಕದಲ್ಲಿ ಸುಮಾರು 1 ಕೋಟಿ ಮತದಾರರನ್ನ ತೆಗಿಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡಿದ್ರು. ಈ ರೀತಿ ಕಳ್ಳತನ ಮಾಡಿ ವೋಟರ್ಸ್ ಮತದಾರರನ್ನ ಕದ್ದು ಅವ್ರನ್ನ ಹೊರಗಡೆ ಇಟ್ಟು ಚುನಾವಣೆ ಗೆಲ್ಲುವಂಥ ಒಂದು ಸಕ್ಸಸ್ಸನ್ನು 5-6 ರಾಜ್ಯಗಳಲ್ಲಿ ಅವ್ರು ಕಂಡಿದ್ದಾರೆ. ಒಂದು ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ, ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆನೂ ಓಟನ್ನು ಕದ್ದು ಚುನಾವಣೆ ಗೆದ್ದಿರುವಂಥದ್ದು ರುಚಿ ನೋಡ್ಬಿಟ್ಟವ್ರು ಅವರು. ಕರ್ನಾಟಕದ ನೆಕ್ಸ್ಟ್ ಟಾರ್ಗೆಟ್ ಅವರು ಸುಮಾರು 1 ಕೋಟಿ ಮತದಾರರನ್ನ ಹೊರಗಿಡಬೇಕು ಅನ್ನುವಂಥದ್ದು ಅವರ ಉದ್ದೇಶ, ಅಮಿತ್ ಶಾ ಅವರವರ ಟಾರ್ಗೆಟ್ಟು. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಈಗೇನು ಅಲ್ಲಿ ನಮ್ಮ ಸರ್ಕಾರ ಇದೆ, ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಪ್ರತಿಯೊಬ್ಬ ಮತದಾರರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಯಾವ ಕಾರಣಕ್ಕೂ ನೀವು SIR ಪ್ರಕ್ರಿಯೆಯಿಂದ ಹಿಂದುಳಿಬೇಡಿ. ನೀವು 1 ತಿಂಗಳು ಯಾವ ಕೆಲಸ ಬೇಕಾದ್ರೂ ನೀವು ಅದನ್ನು ಬಿಟ್ಟು ದಯಮಾಡಿ ನಿಮ್ಮ ಫಾರ್ಮನ್ನು ಫಿಲಪ್ ಮಾಡಿ ವೋಟರ್ಸ್ ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಮಾಡುವಂಥದ್ದಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಸಹಕರಿಸಬೇಕು ಅನ್ನುವಂಥದ್ದು ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಸಾಕಷ್ಟು ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳ ಆದಿಯಾಗಿ, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆದಿಯಾಗಿ, ಇವತ್ತಿನ KPCC ಅಧ್ಯಕ್ಷರ ಆದಿಯಾಗಿ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪಾಪ ಶೋಭಾ ಕರಂದ್ಲಾಜೆ ಅವರಿಗೆ, HD ಕುಮಾರಸ್ವಾಮಿ ಅವರಿಗೆಲ್ಲ ಅವರ ಉದ್ದೇಶ ಏನಿತ್ತು, ಕಾಂಗ್ರೆಸ್ ಮತದಾರನ ಕನಿಷ್ಠ ಒಂದಷ್ಟು ಜನ ಕಿತ್ತಾಕಿದ್ರೆ ಅಲ್ಲೆಲ್ಲ ಕ್ಷೇತ್ರಗಳಲ್ಲಿ ಸುಮಾರು 10-15 ಸಾವಿರ ಮತದಾರನ ಕಿತ್ತಾಕುವಂಥ ಕೆಲಸವನ್ನು ಮಾಡೋದು. ನೆಕ್ಸ್ಟು ನಾವು 2028ರಲ್ಲಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷನ ಸೋಲಿಸ್ಬೋದು ಕರ್ನಾಟಕದಲ್ಲಿ ಅನ್ನುವಂಥದ್ದು ಒಂದು ಅವರ ಇಡನ್ ಅಜೆಂಡಾ. ನಾನು HD ಕುಮಾರಸ್ವಾಮಿ 2 ಸರಿ ಮುಖ್ಯಮಂತ್ರಿಗಳಾಗಿದ್ದರು, ಕೇಂದ್ರ ಮಂತ್ರಿ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಮಂತ್ರಿ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿ ಇದ್ದಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಮಾಧ್ಯಮಗಳ ಮುಂದೆ ಬಂದು ಮಾತಾಡುವಾಗ ದೇ ಹ್ಯಾವ್ ಟು ಹ್ಯಾವ್ ಮಿನಿಮಮ್ ಕಾಮನ್ ಸೆನ್ಸ್. SIR ಫಾರ್ಮ್ನೇ ತೀರಿಸ್ತಾವ್ರೆ, SIR ಮೂಲಕ ಬಾಂಗ್ಲಾದೇಶದವ್ರನ್ನೆಲ್ಲ ಒಳಗಡೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾವ್ರೆ ಅಂತ ಮೈಂಡ್ಲೆಸ್ ಒಬ್ಬ ವಿರೋಧ ಪಕ್ಷ ನಾಯಕ R ಅಶೋಕ್ ಇದ್ದಾರೆ. ಅವ್ರಿಗೇನಾದರೂ ಕಿಂಚೊತ್ತು ಮೈಂಡಲ್ಲಿ ಏನಾದರೂ ಒಂಚೂರು ಇದ್ದರೆ ದಯಮಾಡಿ ಯಾವ ರೀತಿ ನಾವು ಒಳಗಡೆ ಬಾಂಗ್ಲಾದೇಶವನ್ನು ಕರ್ಕೊಂಬಂದು ಸೇರಿಸುವಂಥದ್ದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ದಯಮಾಡಿ ಹೇಳಿ. ನೋಡಿ, ಇದು ಫಾರ್ಮು, SIR ಫಾರ್ಮ್. ಈ ಫಾರ್ಮ್ನ ಪ್ರಿಂಟ್ ಮಾಡಿ ಕೊಡುವಂಥದ್ದು ನಾವಲ್ಲ. ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ ಆ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ಈ ಫಾರ್ಮ್ನ ಕೊಡ್ತಾರೆ ಅವರು. ಈ ಫಾರ್ಮಲ್ಲಿ ಅವರ ಹೆಸರು, ಭಾವಚಿತ್ರ, ಪಾರ್ಟ್ ನಂಬರು, ಸೀರಿಯಲ್ ನಂಬರು ಎಲ್ಲವೂ ಇಲ್ಲಿ ನಮೂದನೆ ಆಗ್ಬಿಡುತ್ತೆ. ನಿಮ್ಮದು 2002ರಲ್ಲಿ 2025ರದ ವೋಟರ್ ಲಿಸ್ಟು ಮ್ಯಾಪಿಂಗ್ ಆಗಿದ್ದರೆ ಈ ಫಾರ್ಮು ಪ್ರಿಂಟೌಟ್ ಆಗುತ್ತೆ. ಇಲ್ಲ ಅಂದರೆ ಫಾರ್ಮೇ ಪ್ರಿಂಟ್ ಆಗಲ್ಲ. ನಾವು ಸಪ್ರೇಟಾಗಿ ಫಾರ್ಮ್ನ ಪ್ರಿಂಟ್ ಮಾಡಿ ತೊಗೊಂಡೋಗಿ ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ QR ಕೋಡ್ ಇದೆ ಇಲ್ಲಿ. ಯು ಕಾಂಟ್ ಮೇಕ್ ಡೂಪ್ಲಿಕೇಶನ್ ಆಫ್ ದಿಸ್. ಈ QR ಕೋಡು ಅಲ್ಲಿ QR ಕೋಡದು ಅವ್ರದ್ದು ಸ್ಕ್ಯಾನ್ ಆಗಿ ನಿಮ್ಮ ಕಂಪ್ಯೂಟ್ರಲ್ಲಿ ಎಂಟ್ರಿ ಆಗಬೇಕು. ಎಂಟ್ರಿ ಆಗದೆ ನಿಮ್ಮದು ತಗೊಳ್ಳೋದೇ ಇಲ್ಲ. ನಿಮ್ದು ಆಲ್ರೆಡಿ ವೋಟರ್ಸ್ ಲಿಸ್ಟಲ್ಲಿ ಇದ್ದರೆ ಮಾತ್ರ ಈ ಫಾರ್ಮ್ ಎಂಟ್ರಿ ಆಗುತ್ತೆ. ಇದನ್ನು ಹೆಂಗೆ ಡೂಪ್ಲಿಕೇಟ್ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು HD ಕುಮಾರಸ್ವಾಮಿ ದಯಮಾಡಿ ಹೇಳಬೇಕು. ಹೌದು, ಕಲ್ಯಾಣ ಮಂಟಪಗಳಲ್ಲಿ, ಮಸೀದಿಗಳಲ್ಲಿರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿರ್ಬೋದು, ಫುಟ್ಪಾತಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು ಅಸಿಸ್ಟ್ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಸುಮಾರು ಜನಕ್ಕೆ ಫಿಲಪ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಇಲ್ಲೊಂದು ಕಾಲಮ್ ಇದೆ, ಇಲ್ಲೊಂದು ಕಾಲಮ್ ಇದೆ. ಈ ಕಾಲಮಲ್ಲಿ ಯಾರು ಫಿಲಪ್ ಮಾಡಬೇಕು, ಬಾಟಮಲ್ಲಿ ಒಂದು ಕಾಲಮ್ ಇದೆ, ಯಾರು ಫಿಲಪ್ ಮಾಡಬೇಕು ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ. ಬೇಕು ಅಂತ ಮತದಾರ ಕನ್ಫ್ಯೂಷನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, BJP ಸೆಂಟ್ರಲ್ ಗೌರ್ಮೆಂಟ್ ಅವರ ಮಾತನ್ನು ಕೇಳಿಕೊಂಡು BJP ಏಜೆಂಟಾಗಿ ಎಲೆಕ್ಷನ್ ಕಮಿಷನ್ ಅವರು ವರ್ತಿಸ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಏಜೆಂಟ್ಸ್ ಅವರು. ನಮ್ಮ ವ್ಯಾಪ್ತಿನಲ್ಲಿ ಬರಲ್ಲ ಅವ್ರು. ನಾವು ಹೇಳುವಂಥ ಮಾತನ್ನು ಕೇಳುವಂಥ ವ್ಯವಸ್ಥೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇಲ್ಲ. ಇದರಲ್ಲಿ ಹೆಂಗೆ ಸಮಸ್ಯೆ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ದಯಮಾಡಿ ಹೇಳಿ. ಎಲ್ಲಿ ಎಷ್ಟರ ಮಟ್ಟಿಗೆ ನಾವು ವೋಟರ್ಸ್ನ ಬಾಂಗ್ಲಾದೇಶನ ಅಶೋಕ್ ಅನ್ನೋರು ಹೇಳ್ತಾರೆ 20 ಲಕ್ಷ ಬಾಂಗ್ಲಾದೇಶನ ಕರ್ಕೊಂಡ್ಬಂದು ವೋಟರ್ಸ್ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇದೀವಂತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.